ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಿ ಅಂತೂ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲಿಕ್ಕೆ ಅವೈಲೇಬಲ್ ಇರೋದಿಲ್ಲ. ಲೈಕ್ ಲೈವ್ ಮಾರ್ಕೆಟಲ್ಲಿ ರಾಕೆಟ್ ಜಾಕ್ಪಾಟ್ಸ್ಗಳೆಲ್ಲ ನಾವೇ ಕೊಟ್ಟಿರೋದು ಅಂತ ಹೇಳಿ ಮುಗಿದುಕೊಳ್ಳೋಷ್ಟು ಸಮಯ ನನಗೂ ಇಲ್ಲ. ಆದಷ್ಟು ನಾರ್ತ್ ಅವರು ಆ ಥರ ನಿಮಗೆ ಟ್ರ್ಯಾಪ್ ಮಾಡ್ತಾಯಿದ್ರೆ ದಯವಿಟ್ಟು ಅವರಿಂದ ದೂರ ಇರಿ. ಬಿಕಾಸ್ ನಾರ್ತ್ ಇಂಡಿಯಾದವ್ರು ದೇ ಆರ್ ಸ್ಮಾರ್ಟರ್ ಟು ಅಟ್ರ್ಯಾಕ್ಟ್ ಯು ಗೈಸ್. ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡೋದವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಿಮ್ಮನ್ನು ಅಷ್ಟೇ ನೀಟಾಗಿ ಅಟ್ರ್ಯಾಕ್ಟ್ ಮಾಡಿ ಅಷ್ಟೇ ನೀಟಾಗಿ ನಿಮ್ಮ ಅಕೌಂಟ್ನ ವೈಪೌಟ್ ಆದಮೇಲೆ ಬ್ಲಾಕ್ ಲಿಸ್ಟ್ ಆಗೋದು ಕೂಡ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಬಿ ಕೇರ್ಫುಲ್ ವಿತ್ ಲೈಕ್ ನಾರ್ತ್ ಸೈಡ್ ಪೀಪಲ್ಗಳಿಂದ ನಿಮಗೆ ಕಾಲ್ಸ್ಗಳು ಬರೋದು. ಏಕೆಂದರೆ ನಾನು ನೋಡ್ತಾ ಇರ್ತೀನಿ ತುಂಬ ಜನದ ಮೆಸೇಜ್ಗಳು ನನಗೆ ಕಳಿಸ್ತಾ ಇರ್ತಾರೆ. ಅದೇ ರೀಸನ್ಗೆ ನಾನು ಶೇರ್ ಮಾಡ್ತಾ ಇರೋದಿಲ್ಲ ಅಷ್ಟೇ. ಸೊ ಐ ಡೋಂಟ್ ವಾಂಟ್ ಟು ರಿವೀಲ್ ಎನಿ ಒನ್ ಪರ್ಸನ್ ನೇಮ್ ಆರ್ ಎನಿಥಿಂಗ್. ಸೊ ಅದು ಬರ್ತಾ ಇರುತ್ತೆ, ನೋಡ್ತಾ ಇರ್ತೀವಿ. ಜಸ್ಟ್ ನೋಡಿದ್ರೆ ಏನಂದರೆ ಆಲ್ವೇಸ್ ಮೈಂಡಲ್ಲಿ ಏನನ್ಸುತ್ತೆ ಹೇಳ್ಬೋದಾ, ಎಲ್ಲಿ ತನಕ ಮೋಸ ಹೋಗೋರಿರ್ತಾರೆ ಅಲ್ಲಿ ತನಕ ಮೋಸ ಮಾಡೋರು ಇದ್ದೇ ಇರ್ತಾರಲ್ಲ. ಸೊ ದಟ್ ಈಸ್ ವಾಟ್ ಇಟ್ ಈಸ್ ಗೋಯಿಂಗ್ ಆನ್. ಓಕೆ, ಇವತ್ತಿನ ಮಾರ್ಕೆಟಲ್ಲಿ ಟು ಬಿ ಆನೆಸ್ಟ್ ಹೇಳ್ತೀನಿ, ಒಬ್ಬ ಟ್ರೇಡರ್ ಅವನು ಎಷ್ಟು ಪೇಷನ್ಸ್ ಇಟ್ಕೊಂಡಿದ್ದಾನೆ ಮತ್ತು ಎಷ್ಟು ಅವನು ಲೈಕ್ ಟ್ರೇಡಿಂಗಲ್ಲಿ ಮೈಂಡ್ಸೆಟ್ನ ಎಷ್ಟು ಟ್ರೇಡಿಂಗ್ ಚಾರ್ಟ್ ಜೊತೆ ಸಿಂಕ್ ಮಾಡ್ಕೊಂಡಿದ್ದಾನೆ ಅನ್ನೋದು ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್. ಇವತ್ತು ವೆರಿ ಟ್ರಿಕ್ಕಿ ಮಾರ್ಕೆಟ್. ಇವೊಂದು ಬೆಳಗ್ಗೆಯಿಂದ ಐ ವಾಸ್ ಸಿಂಪ್ಲಿ ವಾಚಿಂಗ್ ದ ಮಾರ್ಕೆಟ್. ಟ್ರೇಡೇ ಮಾಡಿರಲ್ಲ. ಮಾರ್ಕೆಟಲ್ಲಿ ಟ್ರೇಡ್ ಮಾಡಿರೋದೇ ಜಸ್ಟ್ ಲೈಕ್ ಹಾಫ್ ಆನ್ ಅವರ್ ಬ್ಯಾಕಿಂದ ಲೈಕ್ ಟ್ರೇಡ್ಗಳನ್ನ ಮಾಡಿರೋದು ನಾನು. ಅಲ್ಲಿ ತನಕ ಐ ಜಸ್ಟ್ ಕೀಪ್ ಕ್ವೈಟ್. 9:30 11:15 ತನಕ ಆಲ್ಮೋಸ್ಟ್ 2 ಅವರ್ಸ್ ಏನು ಟ್ರೇಡ್ ಇಲ್ಲ, ಸುಮ್ಮನೆ ಕೂತೀನಿ. ಬಿಕಾಸ್ ದಟ್ ಈಸ್ ವೇರ್ ಇಫ್ ಯುವರ್ ಆಪ್ಷನ್ ಬಯರ್, ವೇರ್ ಈಸ್ ಯುವರ್ ಬೈಯಿಂಗ್ ಪೊಸಿಷನ್. ನಿಮಗೆ ಎಲ್ಲಿಂದ ಬೈಯಿಂಗ್ ಪೊಸಿಷನ್ ಸಿಗ್ಬೋದು, ಎಲ್ಲಿಂದ ನಿಮಗೆ ಲೈಕ್ ಸೆಲ್ಲರ್ಸ್ಗಳು ಎಲ್ಲಿಂದ ಪೊಸಿಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವೆರಡೂ ನಿಮಗೆ ಗೊತ್ತಿರಬೇಕು. ದಟ್ ಈಸ್ ಟೂ ಮಚ್ ಇಂಪಾರ್ಟೆಂಟ್ ಇನ್ ಆಪ್ಷನ್ ಬೈಯಿಂಗಲ್ಲಿ, ಟ್ರೇಡಿಂಗಲ್ಲಿ ಎಸ್ಪೆಷಲಿ. ಸೊ ಆಪ್ಷನ್ ಬೈಯರ್ ಆಗಬೇಕು ಅಂದರೆ ಆಲ್ವೇಸ್ ಯು ಕೀಪ್ ಇಟ್ ಇನ್ ಮೈಂಡ್. ನೆವರ್ ಥಿಂಕ್ ಲೈಕ್ ನಾವು ಎಲ್ಲ ಕಡೆ ಎಲ್ಲಿ ಬೈ ಮಾಡ್ತೀವಿ ಅಲ್ಲೇ, ಎಲ್ಲಿ ಸೇಲ್ ಮಾಡ್ತೀವಿ ಅಲ್ಲೇ. ನೋ. ಓಕೆನಾ? ಸೊ ಕ್ಲಿಯರ್ ಕಟ್ಟಾಗಿ ಇವತ್ತು ಸ್ಟೂಡೆಂಟ್ಸ್ಗಳದ್ದು ತುಂಬ ಮೆಸೇಜ್ಗಳು ನೋಡಿದೆ ನಾನು, ಇಲ್ಲ ಅಂತಲ್ಲ. ಲೈಕ್ ನೀವುಗಳು ಸರ್ ಇವತ್ತೊಂದು ನೋ ಟ್ರೇಡಿಂಗ್ ಝೋನು ಇವತ್ತು ನೋ ಟ್ರೇಡಿಂಗ್ ಝೋನಲ್ಲೇ ಇತ್ತು ಮಾರ್ಕೆಟು. ನಮಗೆ ಮಾರ್ಕೆಟಲ್ಲಿ ಮೂವ್ಮೆಂಟ್ ಸ್ಟಾರ್ಟ್ ಆಗಿರೋದೇ ಹಾಫ್ ಆನ್ ಅವರ್ ಬ್ಯಾಕ್. ಅಲ್ಲಿಂದ ನೀವು ಮಾರ್ಕೆಟಲ್ಲಿ ಎಲ್ಲರೂ ಟ್ರೇಡ್ ಮಾಡಿದರೆ ಡೆಫಿನೆಟಾಗಿ ಲಾಸ್ ಮಾಡ್ಕೊಂಡಿರ್ತೀರ. ಐ ನೋ ದಟ್ ಬಿಕಾಸ್ ಅರ್ಲಿಯರ್ ನಾವು ಕೂಡ ಮಾಡ್ಕೊಂಡಿದ್ದಿದೆ ಅಲ್ಲ, ಅದಕ್ಕೋಸ್ಕರ. ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಹೇಳೋದಾದರೆ ಆಲ್ಮೋಸ್ಟ್ ಹ್ಯಾಪಿ, ಡನ್ ಫಾರ್ ದ ಡೇ. ಲೈಕ್ ಗುಡ್ ಪ್ರಾಫಿಟ್ಟೇ ಮಾಡ್ಕೊಂಡಿದ್ದೀನಿ, ಇಲ್ಲ ಅಂತ ಹೇಳೋದಿಲ್ಲ. ಲೈಕ್ ಇಲ್ಲಿ ಗುಡ್ ಪ್ರಾಫಿಟ್ ಮಾಡಿದ್ದೀನಿ ಅನ್ನೋದಕ್ಕಿಂತ ನಿಮಗೆ ಒಂದು ಥಿಂಗ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ಈ ಟ್ರೇಡ್ ಏನಿದೆಯಲ್ಲ, ಲೈಕ್ ಫಸ್ಟ್ ಕಾಲ್ ಟ್ರೇಡ್ ಏನಿದೆಯಲ್ಲ, ದಿಸ್ ಕಾಲ್ ಟ್ರೇಡಲ್ಲಿ ಆ್ಯಕ್ಚುಲಿ ನಾನು ಲಾಸ್ನ ತೊಗೊಂಡು ಆ ಲಾಸ್ನ ಕವರ್ ಮಾಡಿದ್ದೀನಿ. ಎಲ್ಲಿಂದ ಲಾಸ್ ತೊಗೊಂಡೆ, ಆ ಲಾಸ್ ಹೆಂಗೆ ಕವರ್ ಆಯಿತು. ಅದಾದಮೇಲೆ ದಿಸ್ ಇಸ್ ದ ಸೆಕೆಂಡ್ ಟ್ರೇಡ್. ಮಾರ್ಕೆಟ್ ಇಲ್ಲಿಂದ ಬ್ರೇಕ್ಔಟ್ ಆಗುತ್ತೆ ಅನ್ನೋದು ಗೊತ್ತಿತ್ತು. ಈಸಿಯಾಗಿ ಲೈಕ್ ಸೆಕೆಂಡ್ ಟ್ರೇಡ್ ತೊಗೊಂಡೆ, ಅದರಲ್ಲಿ ಕೂಡ ಪ್ರಾಫಿಟ್ ಮಾಡಿಕೊಂಡೆ. ಇಲ್ಲ ಫಸ್ಟ್ ಟ್ರೇಡಲ್ಲೇ ನಾನು ಪ್ರಾಫಿಟ್ ಆಗಿದ್ದರೆ ದಿಸ್ ಟ್ರೇಡ್ ಇಸ್ ನಾನು ಟ್ರೇಡೇ ಮಾಡ್ತಿರಲಿಲ್ಲ. ಓಕೆನಾ? ಫಸ್ಟ್ ಟ್ರೇಡಲ್ಲೇ ನನಗೆ 15,000 ಆಗಿದ್ರು ಸಾಕಿತ್ತಿದ್ದು, 10,000 ಆಗಿತ್ತಲ್ಲ. ಐ ಜಸ್ಟ್ ಎಕ್ಸ್ಪೆಕ್ಟೆಡ್ ಇಲ್ಲಿಂದ ಮೂವ್ಮೆಂಟ್ ಆಗುತ್ತೆ ಅನ್ನೋದು ಗೊತ್ತಿತ್ತು. ಸೊ ಹಾಗಾಗಿನೇ ಈ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿಕೊಂಡೆ. ಬಿಕಾಸ್ ಹೆಂಗಿದ್ರು ಲಾಸ್ನ ಕವರ್ ಮಾಡಿದ್ದೀನಿ. 10,000 ರೂಪಾಯಿ ಹೋದರೆ 10,000 ರೂಪಾಯಿ ರಿಟರ್ನ್ ಮಾರ್ಕೆಟಿಗೆ ಕೊಡೋಣ. ಇಫ್ ಇಟ್ ಇಸ್ ಗಿವ್ಸ್ ಮೀ ಲೆಟ್ ಟೇಕ್ ಇಟ್ ಅಂತ ಮಾರ್ಕೆಟ್ ನನಗೆ ನಾನು ರಿಸ್ಕ್ ಇಟ್ಕೊಂಡಿದ್ದಕ್ಕೆ ಡಬಲ್ ಕೊಡ್ತು. ದಟ್ ಈಸ್ ವಾಟ್ ನಾಲೆಡ್ಜ್. ಓಕೆನಾ? ಸೊ ನಿಮಗೆ ಮಾರ್ಕೆಟ್ ನಿಮ್ಮ ಫೇವರಾಗಿ ವರ್ಕ್ ಆಗುತ್ತೆ, ಇಲ್ಲ ಅಂತಲ್ಲ. ಸೊ ಮಾರ್ಕೆಟ್ ಫೇವರಾಗಿ ಯಾವಾಗ ವರ್ಕ್ ಆಗುತ್ತೆ, ಯಾವಾಗ ನೀವು ಟ್ರೇಡ್ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟು. ಅದನ್ನು ನೀವು ಎಲ್ಲಿಂದ ಹೇಗೆ ಟ್ರೇಡ್ ಮಾಡ್ಕೊಳ್ತೀರಾ ಅನ್ನೋದು ಕೂಡ ಮೈಂಡ್ಸೆಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಸೊ ನಿಮಗೆ ಅದನ್ನು ಫಸ್ಟ್ ಗೈಡ್ ಮಾಡ್ತಾ ಹೋಗ್ತೀನಿ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲ ಟ್ರೇಡಿಂಗಲ್ಲಿ ಪ್ರಾಫಿಟ್ ಟು ಲಾಸ್ ಇಟ್ಸ್ ಕ್ವೈಟ್ ಕಾಮನ್. ಬಿಕಾಸ್ ಇಫ್ ಯು ಆರ್ ಡೂಯಿಂಗ್ ಎ ಬಿಸ್ನೆಸ್, ಇಫ್ ಯು ಆರ್ ಟ್ರೇಡರ್, ಯು ಹ್ಯಾವ್ ಟು ಟೇಕ್ ಇಟ್ ಬೋತ್. ಇನ್ನೊಬ್ರು ದುಡ್ಡು ಮಾಡ್ತೀರ ಅಂತ ಜಲಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಯು ನೆವರ್ ಬೀನ್ ಸಕ್ಸಸ್ ಇನ್ ದ ಸ್ಟಾಕ್ ಮಾರ್ಕೆಟ್. ಓಕೆನಾ? ನಾವು ಅವ್ರಿಗಿಂತ ಎಲ್ಲಿ ವೀಕ್ ಇದ್ದೀವಿ ಅನ್ನೋದು ತಿಳ್ಕೊಂಡ್ರೆ ಆಲ್ವೇಸ್ ಯು ವಿಲ್ ಫೈಂಡ್ ಔಟ್ ಯುವರ್ ಸಕ್ಸಸ್. ನನ್ನ ಸಕ್ಸಸ್ ಮಾತ್ರ ಅಷ್ಟೇ. ಬೇರೆಯವರು ಚೆನ್ನಾಗಿ ಟ್ರೇಡ್ ಮಾಡ್ತಿದ್ದಾರೆ, ಪ್ರಾಫಿಟ್ ಮಾಡ್ತಿದ್ದಾರೆ ಅಂದಾಗ ಆಲ್ವೇಸ್ ನಾನು ಕಂಪೇರ್ ಮಾಡ್ಕೊಳ್ತಿದ್ದವ್ರಿಗೆ ನಾನು ಎಲ್ಲಿ ವೀಕ್ ಇದ್ದೀನಿ, ನಾನು ಎಲ್ಲಿ ಟ್ರೇಡ್ ಮಾಡೋದ್ರಲ್ಲಿ ವೀಕ್ ಆಗ್ತಿದ್ದೀನಿ, ಸೊ ನನ್ನ ಎಫರ್ಟ್ ಎಲ್ಲಿ ಮಿಸ್ ಆಗ್ತಿದೆ, ಅವರೆಲ್ಲಿ ಸ್ಟ್ರಾಂಗ್ ಇದ್ದಾರೆ ಅಂತ. ದಟ್ ಈಸ್ ವೇರ್ ಐ ಕಂಪೇರ್ಡ್. ಸಿಕ್ಕಾಪಟ್ಟೆ ಕಂಪ್ಯಾರಿಸನ್ ಮಾಡ್ಕೊಂಡು ದೆನ್ ಐ ಆಮ್ ಹ್ಯಾಪಿ, ಜಸ್ಟ್ ಮೇಡ್ ಇಟ್. ಸೊ ಪ್ರೈಸ್ ಆಕ್ಷನ್ ವಿತ್ ಫಿಬೊನಾಚಿ ಈಸ್ ವರ್ಕಿಂಗ್ ಮೀ ಲೈಕ್ ಎ ಸೂಪರ್ ಡೂಪರ್. ಐ ಆಮ್ ಹ್ಯಾಪಿ ಫಾರ್ ದಟ್. ಬಿಕಾಸ್ ಈ ಥರದ್ದು ಪ್ರೊಜೆಕ್ಷನ್ ನಿಮಗೆಲ್ಲೂ ಯೂಟ್ಯೂಬಲ್ಲಿ ಕಾಣಲಿಕ್ಕೆ ಸಿಗೋದಿಲ್ಲ. ಓಕೆನಾ? ಸೊ ಈ ಥರದ್ದು ನಿಮಗೆಲ್ಲೂ ಕಾಣಲಿಕ್ಕೆ ಸಿಗೋದಿಲ್ಲ ಅಂದಾಗ ಯು ಹ್ಯಾವ್ ಟು ಬಿ ಪೇಷನ್ಸ್. ಆ್ಯಂಡ್ ನಿಮಗೆ ಲೈಕ್ ಪ್ರೈಸ್ ಆ್ಯಕ್ಷನ್ಸ್ಗಳನ್ನ ಯಾವ ಥರ ರೀಡ್ ಮಾಡೋದು, ಯಾವ ಥರ ಸ್ಟ್ರಾಟಜಿನ ಅರ್ಥ ಮಾಡ್ಕೊಳ್ಳೋದು, ಬೋತ್ ಆರ್ ಟು ಬಿ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಸೊ ಟ್ರೇಡಲ್ಲಿ ಬೆಳಿಗ್ಗೆನೇ ಮಾರ್ಕೆಟ್ ಗ್ಯಾಪ್ ಅಪ್ ಆದಾಗ ಕ್ಲಿಯರ್ ಕಟ್ಟಾಗಿ ಗೊತ್ತಿತ್ತು ನನಗೆ. ಮಾರ್ಕೆಟ್ ಐದರ್ ಇಟ್ ಶುಡ್ ಬ್ರೇಕ್ ಲೈಕ್ ಎಸ್ಟರ್ಡೇ ಹೈ, ನಿನ್ನೆ ಹೈನ ಬ್ರೇಕ್ಔಟ್ ಮಾಡಿದರೆ ವಿ ವಿಲ್ ಥಿಂಕ್ ಫಾರ್ ಒನ್ ಬೈಯಿಂಗ್ ಸೈಡ್ ಟ್ರೇಡ್. ಸೊ ಇಲ್ಲಿ ಲೋನ ಬ್ರೇಕ್ ಡೌನ್ ಮಾಡಿದರೆ ವಿಲ್ ಲುಕ್ ಫಾರ್ ಒನ್ ಸೆಲ್ಲಿಂಗ್ ಸೈಡ್ ಟ್ರೇಡ್. ಅದರ್ವೈಸ್ ಏನಾಗುತ್ತೆ, ಮಾರ್ಕೆಟು ಅಲ್ಲಿ ಇಲ್ಲೇ ಸೈಡ್ ವೈಸ್ ಬೀಳುತ್ತೆ ಅಂತ. ಬಿಕಾಸ್ ದಿಸ್ ಈಸ್ ಲೈಕ್ ನಮಗೆ ಇವಾಗ ಲೈನ್ಸ್ ಎಕ್ಸ್ಟೆಂಡ್ ಆಗಿದೆ ಬಿಡಿ, ಬಟ್ ಅರ್ಲಿಯರ್ ಪ್ರಕಾರ ನಮಗಿದು ಕಂಪ್ಲೀಟ್ ನೋ ಟ್ರೇಡಿಂಗ್ ಝೋನು. ಬಿಕಾಸ್ ಸ್ಟೂಡೆಂಟ್ಸ್ ನೋಸ್ ನಮ್ಗೆ ಎಲ್ಲಿಂದ ನೋ ಟ್ರೇಡಿಂಗ್ ಝೋನ್ ಆಗುತ್ತೆ, ಏನಾಗುತ್ತೆ ಅನ್ನೋದು ಗೊತ್ತಿರುತ್ತೆ. ಸೊ ಹಾಗಾಗಿನೇ ಐ ಜಸ್ಟ್ ಸಿಂಪ್ಲಿ ಸುಮ್ಮನೆ ಕೂತೀನಿ, ಏನು ಟ್ರೇಡ್ ಮಾಡಿಲ್ಲ ಇಲ್ಲಿ. ಆಲ್ಮೋಸ್ಟ್ ಇಲ್ಲಿ ತನಕ ಲೈಕ್ ಅದು ಇದು ನೋಡಿಕೊಂಡು ಗೇಮ್ ಆಡ್ಕೊಂಡು ಕೂತಿದ್ದೆ ನಾನು. ಸೊ ದೆನ್ ಯಾವಾಗ ಮಾರ್ಕೆಟು ಲೈಕ್ ಇವತ್ತಿನ ಹೈ
ಯೂಶಲಿ ನಾನು ಲೈಕ್ ಪ್ರೀವಿಯಸ್ ಡೇ ಹೈ ಬ್ರೇಕೌಟ್ ಆದರೆ ತೊಗೊಳ್ಳೋಣ ಅಂದ್ಕೊಂಡು ಮೈಂಡ್ ಸೆಟ್ಟಲ್ಲಿದೆ. ಬಟ್ ಇಲ್ಲಿ ಮಾರ್ಕೆಟ್ ತುಂಬ ಹೊತ್ತು ಇಲ್ಲೇ ನಿಂತಿರೋದ್ರಿಂದ ತುಂಬ ಪೊಸಿಷನ್ಸ್ ಆಗೋಗಿದೆ. ಆಪ್ಷನ್ ಸೆಲ್ಲರ್ಸ್ಗಳ ಝೋನ್ ಇದು. ಆಪ್ಷನ್ ಸೆಲ್ಲರ್ಸ್ ಒಳ್ಳೆ ಪ್ರಾಫಿಟ್ ಕೂಡ ಮಾಡಿದ್ದಾರೆ ಆಯಿತಾ. ಸೊ ಸೆನ್ಸೆಕ್ಸ್ ಇವತ್ತು ಎಕ್ಸ್ಪೈರಿ ಇರೋದ್ರಿಂದ ಆಪ್ಷನ್ ಸೆಲ್ಲರ್ಸ್ಗಳು ಒಳ್ಳೆ ಪ್ರಾಫಿಟ್ ಮಾಡಿರ್ತಾರೆ ಕೂಡ. ಸೇಮೇ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಪೊಸಿಷನ್ಸ್ ನಿಫ್ಟಿಯಲ್ಲಿ ಪೊಸಿಷನ್ ಮಾಡಿರೋ ಕೂಡ ಸೇಮೇ ಇರ್ತಾರೆ. ಆ್ಯಕ್ಚುಲ್ ರಿಯಲ್ ಆಗಿ ನೀವೇನು ಗೊತ್ತಾ, ಈ ಟ್ರೇಡ್ ನೀವು ಇಲ್ಲಿ ಮಾಡಿರೋದೇ ಇಲ್ಲ. ಐ ನೋ ದಟ್ ಇಲ್ಲಿ ನೀವು ಟ್ರೇಡಿಂಗ್ ಮಾಡಿರೋದಿಲ್ಲ. ಯು ಥಿಂಕ್ ಲೈಕ್ ಇಲ್ಲಿಂದ ಇಲ್ಲಿ ಇಷ್ಟರಲ್ಲೇ ನೀವು ಟ್ರೇಡ್ ಮಾಡಿ ತಲೆ ಗೊಬ್ಬರ ಆಗೋಗಿರುತ್ತೆ, ನೀವು ಟ್ರೇಡ್ ತೊಗೊಂಡಿರಲ್ಲ. ಇಲ್ಲಿಗೆ ಬರೋ ಅಷ್ಟರಲ್ಲಿ ಇದು ಏನಾಗುತ್ತೋ ಗೊತ್ತಿಲ್ಲಪ್ಪ. ಬ್ರೇಕೌಟ್ ನಿಮ್ಗೆ ಆಲ್ವೇಸ್ ನಿಮ್ಮ ಮೈಂಡಲ್ಲಿ ಏನು ಗೊತ್ತಾ, ಬ್ರೇಕೌಟ್ ಮೀನ್ಸ್ ಫೇಲ್ಯೂರ್. ಬಿಕಾಸ್ ನಿಮ್ಗೆ ಎಲ್ಲೋಗಿ ಅಡ್ವರ್ಟೈಸ್ಮೆಂಟ್ಗಳು ಅದನ್ನೇ ಹೇಳೋದು, ಬ್ರೇಕೌಟ್ ಫೇಲ್ಯೂರ್ ಕೆ ಪೆಹಲೆ ಹಮ್ ಲೋಗ್ ಬೋಲ್ ದಿಯಾ ಥಾ, वो बोल दिया था, ये बोल दिया था ಅಂತ. ದಟ್ ಈಸ್ ದೇರ್ ಇನ್ ದ ಮಾರ್ಕೆಟ್. ಐ ನೋ ದ್ಯಾಟ್ ಬಿಕಾಸ್ ವಾಟ್ ಎವರ್ ನೀವು ಇವಾಗ ಏನು ಹೊಸ್ದಾಗಿ ನೋಡ್ತೀರಾ, ತುಂಬ ವರ್ಷಗಳಿಂದ ನಾವು ಅದನ್ನು ನೋಡಿರೋರು. ಹಾಗಾಗಿನೇ ಇಟ್ ಈಸ್ ಲೈಕ್ ನನಗೆ ನಗು ಬರೋದು ಏನಕ್ಕೆ ಅಂದರೆ, ಲೈಕ್ ನಾವು ಮಕ್ಕರಾಗಿದ್ದು ಅವಾಗ. ಸೊ ಇವಾಗ ನಮ್ಮ ಥರನೇ ಮಕ್ಕರ್ ಆಗ್ತಿರ್ತಾರೆ. ಸೊ ಇವಾಗ ನಮಗದು ಗೊತ್ತಾಗಿದೆ, ನಾವು ಅದನ್ನು ಲೈಕ್ ಎಂಜಾಯ್ಮೆಂಟ್ ಥರ ಫೀಲ್ ಮಾಡಬೇಕು. ದಟ್ ಈಸ್ ವಾಟ್ ಮಿಸ್ಟೇಕ್ಸ್ಗಳು ಆಲ್ವೇಸ್ ಲರ್ನ್ಸ್ ಲಾಟ್ ಆಯಿತಾ. ಸಿಕ್ಕಾಪಟ್ಟೆ ಕಲಿಸ್ತವೆ ನಮಗೆ. ಸೊ ಮಿಸ್ಟೇಕ್ಸ್ ಮಾಡಲಿಲ್ಲ ಅಂದರೆ ನೀವು ಯಾವತ್ತೂ ಲೈಫಲ್ಲಿ ಲೈಕ್ ರಿಸ್ಕ್ ತೊಗೊಳಕ್ಕೆ ರೆಡಿ ಇರಲ್ಲ ನೀವು. ಸೊ ಅದೇ ಪ್ರಕಾರ ನಾನಿಲ್ಲಿ ಒಂದು ರಿಸ್ಕ್ ಎತ್ಕೊಂಡೆ. ಆ ರಿಸ್ಕು ನನಗೆ ಆಗಲಿಲ್ಲ, ರಿಸ್ಕು ನನಗೆ ರಿವಾರ್ಡ್ ಕೊಡಲಿಲ್ಲ. ಅಲ್ಲಿಂದ ರಿಟರ್ನ್ ಮಾರ್ಕೆಟ್ ಇಮಿಡಿಯೇಟಾಗಿ ಏನಾಯಿತು, ನಾನಿಲ್ಲಿ ಟ್ರೇಡ್ ತೊಗೊಂಡೆ. ಬಿಕಾಸ್ ಯೂಶಲಿ ಐ ಎಮ್ ಅ ಬಿಫೋರ್ ಬ್ರೇಕೌಟ್ ಆ್ಯಂಡ್ ಬ್ರೇಕೌಟ್ ಟ್ರೇಡರ್. ತೊಗೊಳ್ತಿದ್ದಂಗೆ ಒಂದು 4-5 ಪಾಯಿಂಟ್ ತೋರಿಸ್ತು. ಐ ಥಾಟ್ ಇಟ್ ವಿಲ್ ಗೋ ಅಟ್ಲೀಸ್ಟ್ ಡೇ ಹೈ ತನಕ ಹೋದರೆ ವಿಲ್ ಲುಕ್ ಫಾರ್ ಒಂದು ಲೈಕ್ ಸಪೋರ್ಟ್ ಮಾಡ್ಕೊಳ್ಳೋಣ ಅಂತ. ಇಮ್ಮಿಡಿಯೇಟಾಗಿ ರಿವರ್ಸ್ ಬಂತು. ಐ ಟುಕ್ ಇಟ್ ಆಲ್ಮೋಸ್ಟ್ 10 to 11 ಪಾಯಿಂಟ್ ಸ್ಟಾಪ್ ಲಾಸಲ್ಲಿ ಐ ಎಕ್ಸಿಟೆಡ್. ಓಕೆನಾ, ಬಿಕಾಸ್ ಕಾನ್ಫಿಡೆನ್ಸ್ ಕಾಣಿಸ್ಲಿಲ್ಲ ನನಗೆ ಮಾರ್ಕೆಟಲ್ಲಿ ಸೈಡ್ ವೇಸ್ ಆಗ್ಬೋದು ಅಂತ. ಆ್ಯಂಡ್ ಮೋರ್ ಓವರ್ ನನ್ನ ಮಿಸ್ಟೇಕ್ ಏನಿತ್ತು ಗೊತ್ತಾ, ನಮ್ಗೆ ಆ್ಯಕ್ಚುಲಿ ಇಲ್ಲೊಂದು ಲೆವೆಲ್ ಇತ್ತು. ಇವಾಗ ಎಕ್ಸ್ಟೆಂಡ್ ಆಗಿದೆ ಲೆವೆಲ್, ಇಲ್ಲ ಅಂತಲ್ಲ, ಇಲ್ಲೊಂದು ಲೆವೆಲ್ ಇತ್ತು. ನಾನು ವೆಯ್ಟ್ ಮಾಡಿದರೆ ಈ ಲೆವೆಲ್ ಬರೋವರೆಗೂ ಡೆಫಿನೆಟಾಗಿ ಐ ಕುಡ್ ಹ್ಯಾವ್ ಮೇಡ್ ಇಟ್ ವೆರಿ ಈಸಿ ಪ್ರಾಫಿಟ್. ಅದು ಒಂದೇ ಟ್ರೇಡ್ ಸಾಕಿತ್ತು ನನಗೆ ಇವತ್ತಿನ ಪ್ರಾಫಿಟ್ ಆಗೋಗಿರೋದು. ದೆನ್ ಏನು ಮಾಡಿದೆ, ಎಕ್ಸಿಟ್ ಆದಮೇಲೆ ಐ ವೆಯ್ಟ್ ಫಾರ್ ರಿಟ್ರೇಸ್ಮೆಂಟ್. ಸ್ವಲ್ಪ ರಿಟ್ರೇಸ್ಮೆಂಟ್ ಕೆಳಗಡೆ ಬರಲಿ ಅಂತ ನಾನು ಕೆಳಗಡೆ ಬಂದು ನಮ್ಮ ಲೆವೆಲಲ್ಲಿ ತೊಗೊಂಡ್ಮೇಲೆ ಯು ವೋಂಟ್ ಬಿಲೀವ್ ಇಟ್, ನನಗೆ 2-3 ಪಾಯಿಂಟ್ ಕೂಡ ಸ್ಟಾಪ್ ಲಾಸ್ ತೋರಿಸಿಲ್ಲ ಅದು ಮಾರ್ಕೆಟ್. ಅಲ್ಲಿಂದ ಸ್ಲೋಲಿ ಸೈಡ್ ವೇಸ್ ಆಗ್ತಾ ಬಂತು. ಒನ್ಸ್ ಈ ಬ್ರೇಕೌಟ್ ಡನ್, ಓಕೆನಾ, ಈ ಬ್ರೇಕೌಟ್ ಆಗ್ತಿದ್ದಂಗೆ ನನ್ನ ಲಾಸು ಕವರ್ ಆಗಿ ಪ್ರಾಫಿಟ್ ಕೂಡ ತೋರಿಸ್ತಿತ್ತು. ಐ ಜಸ್ಟ್ ವೆಯ್ಟೆಡ್. ಓಕೆನಾ, ಫ್ರೆಶ್ ಬ್ರೇಕೌಟ್ ಆಗಿದೆ, ಇನ್ನೊಂದು ಸ್ವಲ್ಪ ಕ್ಯಾಂಡಲ್ ಆದರೆ ಉತ್ತಮವಾದ ಪ್ರಾಫಿಟ್ ಆಗುತ್ತೆ ಅಂತ. ಯಾವಾಗ ರಿವರ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು, ಲಾಸ್ ಕವರ್ ಆಗಿ ಪ್ರಾಫಿಟ್ ತೋರಿಸ್ತಿದೆ ಅಂತ ಎಕ್ಸಿಟ್ ಕೂಡ ಮಾಡ್ಕೊಂಡೆ. ಓಕೆನಾ, ಸೊ ಬಿಕಾಸ್ ಇಲ್ಲಿಂದ ರಿವರ್ಸ್ ಆಗ್ದಲೇ ನನ್ನ ಪ್ರಕಾರ ಇನ್ನೊಂಚೂರು ಮುಂದೆ ಹೋಗಿದ್ದರೆ ಅದು ಒಂದೇ ಟ್ರೇಡ್ ಸಾಕಿತ್ತು ನನ್ನ ದಿನ ಟಾರ್ಗೆಟ್ನ ರೀಚ್ ಮಾಡಿಕೊಟ್ಟಿರೋದು. ಸೊ ನಾನು ಇಲ್ಲಿಂದ ವೆಯ್ಟ್ ಮಾಡ್ತಿದ್ದವನಿಗೆ ಮಾರ್ಕೆಟ್ ಇಷ್ಟು ದೂರದಲ್ಲಿ ಆಲ್ಮೋಸ್ಟ್ ನಂದು ಲಾಸ್ನು ಕವರ್ ಮಾಡಿ ಪ್ರಾಫಿಟು ತೋರಿಸ್ತಿತ್ತು. ದೆನ್ ಸೆಕೆಂಡ್ ಟ್ರೇಡ್ ಯಾವಾಗ ಮಾಡಿದೆ, ಸೇಮ್ ಮೈಂಡ್ ಸೆಟ್. ಓಕೆನಾ, ಇದು ರಿಜೆಕ್ಷನ್ ಬಂದು ಅಗೇನ್ ಪವರ್ಫುಲ್ ಕ್ಯಾಂಡಲ್ ಆಯ್ತಲ್ಲ ಇಲ್ಲಿ. ಸೊ ಪವರ್ಫುಲ್ ರೇಂಜ್ ಬಂತಲ್ಲ, ಇಟ್ ಈಸ್ ಕ್ಲಿಯರ್ ಕಟ್ ಮಾರ್ಕೆಟಲ್ಲಿ ಇನ್ನೊಂದು ಕ್ಯಾಂಡಲ್ ಆಗುತ್ತೆ. ಐ ಆಮ್ ಶ್ಯೂರ್ ಒಂದು ಕ್ಯಾಂಡಲ್ ಆಗೇ ಆಗುತ್ತೆ ಅನ್ನೋದು ಕ್ಲಾರಿಟಿ. ಸೊ ಅದಕ್ಕೆ ಇಲ್ಲೇ ಎಂಟ್ರಿ ಆದೆ. ಇಲ್ಲಿಂದ ಎಂಟ್ರಿ ಆಗಿ ನನಗೆ ಇಲ್ಲಿ ಬರೋ ಅಷ್ಟರಲ್ಲಿ ಐ ಕುಡ್ ಕ್ಯಾಪ್ಚರ್ 20 ಪಾಯಿಂಟ್ಸ್. ಈಸಿ ಅಲ್ಲ ಅದು, ಈಸಿಯಾಗಿ ನನಗೆ 20 ಪಾಯಿಂಟ್ಸ್ ಸ್ಪೈಕಲ್ಲೇ ಸಿಗ್ತದು. ಎಷ್ಟು ನೀವು ಬಿಲೀವ್ ಮಾಡಲ್ಲ, ಜಸ್ಟ್ ಇಟ್ಸ್ ಅ 1.5 minute ಟ್ರೇಡ್ ಅಷ್ಟೇ ನನಗದು. ಬಿಕಾಸ್ ನಾನು ಎಂಟ್ರಿ ಆಗ್ತಿದ್ದಂಗೆ ಇಮ್ಮಿಡಿಯೇಟ್ ಸ್ಪೈಕ್ ಹೊಡಿತು. ಐ ಜಸ್ಟ್ ಎಕ್ಸಿಟೆಡ್. 1.25 ನಿಮಿಷಕ್ಕೆ ನಾನು ಎಕ್ಸಿಟೇ ಆಗಿದ್ದೀನಿ. ಬಿಕಾಸ್ 20 ಪಾಯಿಂಟ್ಸ್ ಸಿಗ್ತದೆ ನನಗೆ. ವಿತಿನ್ 1.25 ನಿಮಿಷಕ್ಕೆ 20 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ತಿದ್ದೀನಿ ಅಂದರೆ ನನಗೆ ನನ್ನ ಮೈಂಡ್ಸೆಟ್ ಸೈಕಾಲಜಿ ಆ ಥರ ಗ್ರೋ ಮಾಡ್ಕೊಂಡಿದ್ದೀನಿ ನಾನು. ಇಲ್ಲಿ ನಾನು ದಿನವೆಲ್ಲ ಕಾಯ್ಕೊಂಡು ಕೂತ್ಕೊಂಡ್ರು ಆ 20 ಪಾಯಿಂಟ್ಸ್ ನನಗೆ ಸಿಗಲ್ಲ, ಗೊತ್ತಿರೋದು ಅದು. ಯಾವುದೇ ಕಾರಣಕ್ಕೂ ಇಲ್ಲಿ ಸಿಗಲ್ಲ. ಐ ನೋ ದಟ್. ಇವತ್ತು ಎಷ್ಟು ಜನ ಇಲ್ಲಿ ಲಾಸ್ ಮಾಡ್ಕೊಂಡಿದ್ದೀರಾ, ನಿಮಗೇನಾದ್ರು ಬೇಜಾರಿಲ್ಲ ಅಂದರೆ ಜಸ್ಟ್ ನನಗೆ ಹೇಳಿ, ಸರ್ ಇವತ್ತು ನಾವು ಇಲ್ಲಿ ಟ್ರೇಡ್ ಮಾಡಿ ಲಾಸ್ ಮಾಡ್ಕೊಳ್ತೇವೆ. ಬಿಕಾಸ್ ಮೆನಿ ಸ್ಟೂಡೆಂಟ್ಸ್ ಮೆಸೇಜ್ ಮೀ, ಸರ್ ದಿಸ್ ಈಸ್ ಅ ನೋ ಟ್ರೇಡಿಂಗ್ ಝೋನ್ ರೈಟ್ ಅಂತ. ಎಸ್, ಐ ಅಗ್ರಿ, ದಟ್ ಈಸ್ ನೋ ಟ್ರೇಡಿಂಗ್ ಝೋನ್. ನಾನೇ ಟ್ರೇಡು ಮಾಡ್ತಿಲ್ಲ ಅಂದರೆ ನಿಮಗೆ ಹಿಂಗೆ ಹೇಳೋಕ್ಕಾಗುತ್ತೆ. ಅದಕ್ಕೆ ನಿಮ್ಗೆ ಕ್ಲಿಯರಾಗಿ ಹೇಳಿದ್ದು, ಇಟ್ ಈಸ್ ಅ ನೋ ಟ್ರೇಡಿಂಗ್ ಝೋನ್ ಆ್ಯಂಡ್ ದಿಸ್ ಈಸ್ ವೇರ್ ಐ ಟ್ರ್ಯಾಪ್ಡ್. ಓಕೆನಾ, ಇಟ್ ಈಸ್ ನಾಟ್ ಲೈಕ್ ಎ ಟ್ರ್ಯಾಪ್. ನನ್ನ ಲೆವೆಲ್ ಬರೋರಿಗೆ ಪೇಷನ್ಸ್ ಇಟ್ಕೊಳ್ಳಿಲ್ಲ. ಐ ಥಾಟ್ ಇಟ್ ಒನ್ ಮೋರ್ ಕ್ಯಾಂಡಲ್ ವಿಲ್ ಮಾರ್ಕೆಟ್ ವಿಲ್ ಮೇಕ್ ಒನ್ ಮೋರ್ ಕ್ಯಾಂಡಲ್. ಸೊ ದಟ್ ಈಸ್ ವಾಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಹಿಯರ್ ಅಂತ. ಸೊ ಮಾರ್ಕೆಟ್ ಮಾಡ್ತಾ ಒನ್ ಮೋರ್ ಕ್ಯಾಂಡಲ್ ಮಾಡಲಿಲ್ಲ ಮಾರ್ಕೆಟ್. ಸೊ ಅವಾಗ ನಾನು ಏನು ಮಾರ್ಕೆಟ್ ಜೊತೆ ಫೈಟ್ ಮಾಡಿದ್ದೀನ, ಇಮಿಡಿಯೇಟ್ ನಾನು ಲಾಸ್ ಎತ್ಕೊಂಡೆ. ಜಸ್ಟ್ 10 to 11 ಪಾಯಿಂಟ್ಸ್ ಲಾಸ್ ಎತ್ಕೊಂಡೆ. ಐ ವೇಟೆಡ್ ಫಾರ್ ಮೈ ಲೆವೆಲ್, ಇಟ್ ವಿಲ್ ಕಮಿಂಗ್ ಆ್ಯಂಡ್ ಐ ಟುಕ್ ಅಗೇನ್ ಸೇಮ್ ಸ್ಟ್ರೈಕ್ ಪ್ರೈಸಲ್ಲಿ ಎಂಟ್ರಿ ಆಗಿದ್ದೀನಿ. ಐ ಕವರ್ಡ್ ಎವ್ರಿಥಿಂಗ್. ಓಕೆನಾ, ಸೊ ನಾವೇನು ಎಲ್ಲ ಟ್ರೇಡಲ್ಲೂ ಇಮಿಡಿಯೇಟಾಗಿ ಪ್ರಾಫಿಟ್ ಮಾಡ್ತೀವಿ ಅನ್ನೋದು ಸುಳ್ಳು. ದೇರ್ ವಿಲ್ ಬಿ ಕವರಿಂಗ್ ಕೂಡ ಆಗಿರುತ್ತೆ. ಅದಕ್ಕೆ ನಿಮಗೆ ಇವಾಗ ಮುಕ್ತವಾಗಿ ಹೇಳ್ತಿರೋದು, ಕವರ್ ಮಾಡಿರೋದಕ್ಕೆ ನಾನು ನಿಮಗೆ ಇಲ್ಲಿ ಗೈಡ್ ಮಾಡ್ತೀನಿ ಹೊರತು ಕವರ್ ಮಾಡಿರಲ್ಲ ಅಂದರೆ ನಾನು ಡೈರೆಕ್ಟಾಗಿ ಹೇಳ್ತಿದ್ದೆ, ನನಗೆ ಇಲ್ಲಿಂದಲೇ ಇನ್ನೊಂದು ಕ್ಯಾಂಡಲ್ ಆಗಿದ್ರೆ ನಿಮಗೆ ಇವತ್ತಿಂದು ಇದರಲ್ಲಿ ಈಗ ಹೇಳ್ಬೇಕಾದ್ರೆ ನಾನು ಏನು ಹೇಳ್ತಿದ್ದೆ, ಈಸಿಲಿ ಇವತ್ತಿನ ಡೇ ಹೈನ ಬ್ರೇಕೌಟ್ ಆಗೋರಿಗೆ ವೆಯ್ಟ್ ಮಾಡಿದೆ, ಈಸಿ ಬ್ರೇಕೌಟ್ ಆಯಿತು, ಐ ಟುಕ್ ಅ ಟ್ರೇಡ್, ಒನ್ ಮೋರ್ ಕ್ಯಾಂಡಲ್ ಇಸ್ ಡನ್, ಐ ಡನ್ ಫಾರ್ ದ ಡೇ ಅಂತ ಈಸಿಯಾಗಿ ಅದನ್ನೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಬಟ್ ಇವತ್ತು ಎಕ್ಸ್ಪ್ಲನೇಷನ್ ಏನಕ್ಕೆ ಈ ಥರ ಹೇಳ್ತೀನಿ ಅಂದರೆ, ಬಿಕಾಸ್ ನಾನು ಲಾಸ್ ತೊಗೊಂಡಿದ್ದೀನಿ. ಅದರಲ್ಲಿ ಏನಿದೆ, ಲಾಸ್ ತಗೊಳ್ಳೋಕ್ಕೆ ನಿಮಗೆ ಭಯ ಇದೆ ಅಂದರೆ ನೀವು ಯಾವುದೇ ಕಾರಣಕ್ಕೂ ಪ್ರಾಫಿಟ್ ಕೂಡ ಮಾಡಲ್ಲ.
ಓಕೆನಾ. ಸೊ ದಟ್ ಈಸ್ ವೇರ್ ಮೈ ಮೈಂಡ್ಸೆಟ್ ಆ್ಯಂಡ್ ಸೈಕಾಲಜಿ ಐ ಮೇಡ್ ಇಟ್ ಮೈ ಸೆಲ್ಫ್, ಗ್ರೋನ್ ಮೈ ಸೆಲ್ಫ್. ಓಕೆನಾ. ಸೊ ನಾನು ಅದನ್ನೇ ನಿಮಗೆ ಹೇಳಿದ್ದು, ಇಲ್ಲಿ ಈ 20 ಪಾಯಿಂಟ್ ಏನಿದೆಯಲ್ಲ, ಐ ಎಕ್ಸ್ಪೆಕ್ಟೆಡ್ ಫ್ರಮ್ ಹಿಯರ್. ಇಲ್ಲಿಂದ ನಾನು ಆ 20 ಪಾಯಿಂಟ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಬಟ್ ಇಲ್ಲಿ ಬಂದು ಮಾರ್ಕೆಟ್ ಕೊಡ್ತು. ವಾಸ್ ಇಟ್ ರಾಂಗ್? ನೋ. ಸೊ ರಾಂಗ್ ಅಲ್ಲ ಅದು, ಬಿಕಾಸ್ ಐ ಮೇಡ್ ಇಟ್ ಮನಿ. ಈಸಿಯಾಗಿ ನಾನು ನನ್ನ ಮೈಂಡ್ಸೆಟ್ ಪ್ರಿಡಿಕ್ಷನ್ ಪ್ರಕಾರ ಟ್ರೇಡ್ ಮಾಡಿದ್ದೀನಿ, ನಾವು ದುಡ್ಡು ಮಾಡ್ಕೊಂಡಿದ್ದೀನಿ. ಇವಾಗ ವಾಟ್ ನೆಕ್ಸ್ಟ್? ಮಾರ್ಕೆಟಲ್ಲಿ ಏನಾಗ್ಬೋದು? ನನಗೆ ಗೊತ್ತಿದೆ ತುಂಬ ಜನ ಇವತ್ತು ಬ್ಯಾಂಕ್ ನಿಫ್ಟಿನ ನೋಡಿರ್ತೀರ. ನಾನು ಬಿಫೋರ್ ಟ್ರೇಡ್ ಆದಮೇಲೆ ಇವಾಗ ಬ್ಯಾಂಕ್ ನಿಫ್ಟಿ ನೋಡ್ತಾ ಇದ್ದೆ, ಹೌ ಬ್ಯಾಂಕ್ ನಿಫ್ಟಿ ವೆಂಟ್ ಅಂತ. ಸೊ ಮೆನಿ ಪೀಪಲ್ಸ್ ಇವತ್ತು ನಿಫ್ಟಿಯಲ್ಲಿ ಲಾಸ್ ತುಂಬಾ ಮಾಡ್ಕೊಂಡಿದ್ದಾರೆ. ರೀಸನ್ ಬಿಹೈಂಡ್ ಬ್ಯಾಂಕ್ ನಿಫ್ಟಿ ಈಸ್ ಗೋಯಿಂಗ್ ಒನ್ ವೇ, ರಾಕೆಟ್ ಥರ. ಇಲ್ಲಿ ಕ್ಲೋಸು 48,000, ಓಪನಿಂಗ್ ಇಟ್ ಸೆಲ್ಫ್ 600 ಪಾಯಿಂಟ್ ಹೈ, ಅಲ್ಲಿಂದ ಮಾರ್ಕೆಟು ಇನ್ನೊಂದು 500 ಪಾಯಿಂಟ್ ಮೇಲೆ ಹೋಗಿದೆ. ಎಸ್, ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಇದು ಬಜೆಟ್ ತೂಫಾನ್ ಬರೋದಲ್ಲಿದೆ. ಸೊ ಬಜೆಟ್ಗಿಂತ ಮುಂಚೆ ಡೆಫಿನೆಟಾಗಿ ಮಾರ್ಕೆಟಲ್ಲಿ IVs ಆಲ್ರೆಡಿ ಸ್ಪೈಕ್ ಆಗಿದೆ. ಇಂಡಿಯಾ ವಿಕ್ಸ್ ನನಗೆ ಗೊತ್ತಿರೋಂಗೂ ಆಲ್ಮೋಸ್ಟ್ 18 to 20 ಮೇಲೆ ಕ್ರಾಸ್ ಆಗೋಗಿದೆ. 20 ಮೇಲೆ ಕ್ರಾಸ್ ಆಗಿದೆ ಅಂದರೆ ದೆರ್ ವಿಲ್ ಬಿ ಹ್ಯೂಜ್ ವಾಲಟಿಲಿಟಿ ಬಿಟ್ವೀನ್ ಆಪ್ಷನ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್. ಟಗ್ಗರ್ ವಾರ್ ನಡೆಯುತ್ತೆ, ಅದಿದ್ದೇ ಇರುತ್ತೆ. ಸೊ ಈ ವೀಕಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಅಂತ ಹೇಳ್ತಿರೋದು ಅದನ್ನೇ. ಆಲ್ರೆಡಿ ಪ್ರೀಮಿಯಮ್ಗಳು ಅರ್ಧ ಮನಿ ಪ್ರೀಮಿಯಮೇ ಜಾಸ್ತಿ ಆಗ್ತಿದ್ದಾವೆ. ಸೊ ಮಾರ್ಕೆಟ್ ಎಲ್ಲರೂ ನಿಂತ್ಕೊಂಡ್ಬಿಟ್ರೆ ನಮಗೆ ಕಣ್ಮುಚ್ಚಿ ಕಂಡುಬಿಡೋದ್ರಲ್ಲಿ 5-10 ಪಾಯಿಂಟ್ ಏನೂ ಆಗಲ್ಲ, ನಮಗೆ ಡ್ರಪ್ ಅಂತ ಮೈನಸ್ ಆಗೋಗಿರುತ್ತೆ. ಸೊ ಅದಕ್ಕೆ ಹೇಳ್ತಿರೋದು, ದಿಸ್ ಈಸ್ ದ ವೇರ್ ಬ್ಯಾಂಕ್ ನಿಫ್ಟಿ ನೋಡಿ ಟ್ರೇಡ್ ಮಾಡಿದವರು ಇವತ್ತು ಮೈಂಡ್ಸೆಟ್ನ ಹಾಳು ಮಾಡ್ಕೊಂಡಿದ್ದಾರೆ. ಇಲ್ಲಿ ಟ್ರೇಡ್ ಮಾಡೋದನ್ನ ಅವ್ರಿಗೆ ಕೈಲಾಗಿಲ್ಲ, ಅವ್ರು ಮರ್ತಿದ್ದಾರೆ. ಸೊ ನಾನು ಬ್ಯಾಂಕ್ ನಿಫ್ಟಿ ಯಾವುದನ್ನು ನೋಡಲ್ಲ. ಐ ಆಲ್ವೇಸ್ ಪ್ರಿಫರ್ಡ್ ಓನ್ಲಿ ಒನ್ ಸಿಂಗಲ್ ಚಾರ್ಟ್, ನಿಫ್ಟಿ ಸ್ಪಾಟ್ ಚಾರ್ಟ್. ಐ ಲವ್ ಟು ಟ್ರೇಡ್ ಇನ್. ಐ ನೆವರ್ ಸಿ ಮಾರ್ಕೆಟ್ದು ಸ್ಟಾಕ್ಸ್ಗಳು ಏನು ಮಾಡ್ತಿದ್ದಾವೆ, ನಿಮಗೆ ಅದು ಬಿಟ್ಟರೆ ಪ್ರೀಮಿಯಮ್ ಚಾರ್ಟ್ ಏನು ಮಾಡ್ತಿದೆ, ಓಪನ್ ಇಂಟ್ರೆಸ್ಟ್ ಏನು ಮಾಡ್ತಿದೆ, ಅದು ಯಾವುದು ನನಗೆ ಬೇಕಿಲ್ಲ. ನನಗೆ ಚಾರ್ಟಲ್ಲೇ ಎಲ್ಲದನ್ನೂ ಹೇಳ್ತಿದೆ, ವೇರ್ ಈಸ್ ಸೆಲ್ಲರ್ಸ್, ವೇರ್ ಈಸ್ ಬೈಯರ್ಸ್. ಸಿಂಪಲ್ ಲಾಜಿಕ್ ಐ ಆಮ್ ಸಕ್ಸಸ್ಫುಲ್ ಬಿಕಾಸ್ ಆಫ್ ಐ ಮೇಡ್ ಇಟ್ ಮೈ ಸೆಲ್ಫ್ ಈಸಿ ಮಾರ್ಕೆಟ್. ಓಕೆನಾ. ಈಸಿ ವೇಲಿ ಟ್ರೇಡ್ ಮಾಡೋದನ್ನು ಕಲ್ತಿರೋದು. ಆ್ಯಂಡ್ ಮೋರ್ ಎವರ್ ನನಗೆ ಫಿಬೊನಾಚಿ ಈಸ್ ಹೆಲ್ಪಿಂಗ್ ಮೀ ಲಾಟ್. ಡ್ರಾಯಿಂಗ್ ಆಟೋಮೆಟಿಕ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನನಗೆ ಆಟೋಮೆಟಿಕ್ಕಾಗಿ ನಾನು ಇದನ್ನು ಮ್ಯಾನ್ಯುವಲಿನೇ ಡ್ರಾ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಲ್ಲ. ಇಟ್ಸ್ ಅ ಫಿಬೊನಾಚಿ ಟೂಲ್. ಫಿಬೊನಾಚಿ ಟೂಲ್ನ ಎಷ್ಟೋ ಜನ ಡಿಫ್ರೆಂಟ್ ಮೈಂಡ್ಸೆಟಾಗಿ ಯೂಸ್ ಮಾಡ್ತಾರೆ. ಸೇಮೇ ನಾನು ಡಿಫ್ರೆಂಟಾಗಿ ಯೂಸ್ ಮಾಡ್ತೀನಿ. ವಿತ್ ಪ್ರೈಸ್ ಆಕ್ಷನ್ ಯೂಸ್ ಮಾಡ್ತೀನಿ, ನನಗೆ ಸಕ್ಸಸ್ ಇದೆ ಅದು. ಸೊ ವಿತೌಟ್ ಪ್ರೈಸ್ ಆಕ್ಷನ್ ಯೂಸ್ ಮಾಡಿದರೆ ಆಟೋಮೆಟಿಕಲಿ ಇದು ಫೇಲ್ಯೂರ್ ಆಗುತ್ತೆ. ದಿಸ್ ಈಸ್ ಕ್ಲಿಯರ್ ಕಟ್ಟಾಗಿ ನನಗೆ ಫಿಬೊನಾಚಿ ಪ್ರಕಾರ ದಿಸ್ ಈಸ್ ನೋ ಟ್ರೇಡಿಂಗ್ ಝೋನ್ ಅಂತ ಕ್ಲಿಯರ್ ಆಗುತ್ತಿತ್ತು. ಅದಕ್ಕೆ ಸುಮ್ಮನೆ ಕೂತಿದೆ. ಐ ಜಸ್ಟ್ ವೇಟ್. ಮಾರ್ಕೆಟ್ ಈಸ್ ಟೆಸ್ಟೆಡ್ ಮೈ ಪೇಷನ್ಸ್. ನಾನು ಇವತ್ತು ಟ್ರೇಡ್ ಮಾಡಿಲ್ಲ ಅಂದ್ರೆ ಐ ಆಮ್ ಹ್ಯಾಪಿ, ನೋ ಇಶ್ಯೂ. ಬಟ್ ನನ್ನ ಸ್ಟ್ರಾಟಜಿ ಫೇಲ್ಯೂರ್ ಆಗಬಾರ್ದು, ನನಗೆ ನನ್ನ ಮೈಂಡ್ಸೆಟ್ ಹಾಳಾಗಬಾರ್ದು. ಸೊ ಅದಕ್ಕೋಸ್ಕರ ಐ ವೇಟೆಡ್ ಫಾರ್ ದಿಸ್ ಆಪರ್ಚುನಿಟಿ. ಮಾರ್ಕೆಟ್ ಗಿವನ್ ಮೀ ಆಪರ್ಚುನಿಟಿ, ಡನ್ ಫಾರ್ ದ ಡೇ, ಈಸಿ. ಓಕೆ, ನೀವು ಕಲಿಬೇಕು ಅನ್ನೋರಿಗಿಂತ ಸದ್ಯಕ್ಕೆ ಯಾವುದೇ ಕ್ಲಾಸ್ ಇಲ್ಲ. ನಾನು February 7th ಕ್ಲಾಸ್ ಪ್ಲ್ಯಾನ್ ಮಾಡಿದ್ದೀನಿ. February 7th ಯಾರು ಜಾಯ್ನ್ ಆಗಿ ಕಲಿಯೋಂಥವ್ರಿದ್ರೆ ಜಾಯ್ನ್ ಆಗಿ ಕಲಿಬೋದು. ಓಕೆನಾ. ಸೊ ಅಲ್ಲಿ ತನಕ ನೀವು ಮೆಸೇಜ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅಂತೂ ಕೊಡ್ತೀನಿ ನಾನು. ಕ್ಲಾಸ್ ನಿಮಗೆ 7th February ಇರೋದು. ಸೊ ಅದನ್ನು ಕ್ಲಿಯರ್ ಕಟ್ಟಾಗಿ ಇದು ಮಾಡ್ಕೊಳ್ಳಿ. ಬಿಕಾಸ್ ನೆನ್ನೇನು ನೋಡಿದೆ ತುಂಬ ಮೆಸೇಜಸ್ಗಳನ್ನ, ಸರ್ ಕ್ಲಾಸ್ ಅಂತ. ಆಲ್ವೇಸ್ ನಾನು ಯೂಟ್ಯೂಬ್ ವೀಡಿಯೋದಲ್ಲಿ ನಿಮಗೆ ಹೇಳಿರ್ತೀನಿ 7th ನಾನು ಪ್ಲ್ಯಾನ್ ಮಾಡಿರೋದು ಅಂತ. 7th ಮುಂಚೆ ನನ್ನ ಕೈಲೂ ಮಾಡೋಕ್ಕೆ ಸಮಯ ಇಲ್ಲ. ದಟ್ಸ್ ಇಂಪಾರ್ಟೆಂಟ್. ನಾನು ಸುಮ್ಮನೆ ಏನೋ ಒಂದು ಇಂಪಾರ್ಟೆನ್ಸ್ ಇಲ್ಲದಲ್ಲೇ ಕ್ಲಾಸ್ ಮಾಡೋದಿಲ್ಲ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಸ್ಟೂಡೆಂಟ್ಸ್ ಕ್ವಶನ್ಸ್ಗಳು ಅದು ಇದಕ್ಕೆ ಗೈಡ್ ಮಾಡೋಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡ್ತಿದೆಯಾ, ಮಾರ್ಕೆಟ್ ಆಲ್ವೇಸ್ ನೋಡಿ ದಳ್ಳಿಂದ ಅಗೇನ್ ಬೈಯರ್ಸ್ ಪೊಸಿಷನ್ನ ಹ್ಯಾಂಡ್ಲ್ ಮಾಡ್ತಾಯಿದೆ. ಇಲ್ಲಿಂದ ಸೆಲ್ಲಿಂಗ್ ಸೈಡ್ ಬರೋದಿಲ್ಲ ಮಾರ್ಕೆಟು. ದೇರ್ ವಿಲ್ ಬಿ ಸಮ್ ಚಾನ್ಸಸ್ ಆಫ್ ರ್ಯಾಲಿ. ಓಕೆನಾ. ಬಜೆಟ್ ರ್ಯಾಲಿ ಸ್ಟಾರ್ಟ್ ಆಗೋ ಚಾನ್ಸಸ್ ಕೂಡ ಇದೆ. ಕಾಲಮ್ ಬಿಫೋರ್ ಸ್ಟ್ರಾಮ್ ಅಂತ ಹೇಳ್ತಾರಲ್ಲ, ಹಾಗೆ ನಿಫ್ಟಿ ಬೆಳಗ್ಗೆಯಿಂದ ಕಾಮಾಗಿತ್ತು, ಸ್ಟ್ರಾಮ್ ಸ್ಟಾರ್ಟ್ ಆಗಿದೆ. ಓಕೆನಾ. ಲೆಟ್ ಸಿ. ಸ್ಟ್ರಾಮ್ ಎಲ್ಲರೂ ಹೋಗಲಿ, ಇವತ್ತಿನ ಡೇ ನಮಗೆ ಮುಗೀತು. ನಿಫ್ಟಿ ಇವತ್ತೇ 1,000 ಪಾಯಿಂಟ್ ಹೋದರೂ ನಾನು ಅದನ್ನು ತಿರುಗೂ ಕೂಡ ನೋಡೋದಿಲ್ಲ. ಐ ವಿಲ್ ಲುಕ್ ಫಾರ್ ಟುಮಾರೋ. ನಿಫ್ಟಿ ಇವತ್ತು 1,000 ಪಾಯಿಂಟ್ ಹೋದರೆ ನಾಳೆ ನನಗೆ ನಿಫ್ಟಿಯಲ್ಲಿ ನನಗೆ ಬೇಕಿರೋಷ್ಟು ಪಾಯಿಂಟ್ಸ್ ಎಲ್ಲಿಂದ ಸಿಗ್ಬೋದು ಅಂತ ಯೋಚಿಸ್ತೀನಿ ಹೊರತು ಇವತ್ತು ನಿಫ್ಟಿ 1,000 ಪಾಯಿಂಟ್ ಹೋಯಿತು ನಾನು ಕ್ಯಾಪ್ಚರ್ ಮಾಡೋದು ಮಿಸ್ ಮಾಡಿದೆ ಅಂತ ಥಿಂಕು ಕೂಡ ಮಾಡೋದಿಲ್ಲ. ಐ ಆಮ್ ಹ್ಯಾಪಿ ವಾಟ್ ಎವರ್ ಮಾರ್ಕೆಟ್ ಈಸ್ ಗಿವನ್ ಮೀ ಟುಡೇ. ಐ ವೆರಿ ಮಚ್ ಹ್ಯಾಪಿ. ಓಕೆನಾ. ನೆನ್ನೆ ಮತ್ತು ಇವತ್ತಿಗೆ 2 ದಿನ ಆಲ್ಮೋಸ್ಟ್ ಐ ಮೇಡ್ ಇಟ್ 50K. ದಟ್ ಈಸ್ ಮೋರ್ ದ್ಯಾನ್ ಎನಫ್ ಫಾರ್ ಮೀ ಟು ಲೀಡ್ ಮೈ ಲೈಫ್. ಎಂಜಾಯ್ಮೆಂಟ್ಗೆ ಅದಕ್ಕಿಂತ ಬೇಕಿಲ್ಲ ಅಷ್ಟೇ. ಓಕೆ, ಕಲಿಯೋ ಅಂಥವ್ರು February 7th ಇರುತ್ತೆ, ಜಾಯ್ನ್ ಆಗಿ ಕಲೀರಿ. ಥ್ಯಾಂಕ್ ಯು ಆಲ್. ಹೋಪ್ ನಿಮಗೆ ನಾನು ಇವತ್ತು ಏನು ಗೈಡ್ ಮಾಡಿದ್ದೀನಿ ಚಾರ್ಟ್ ಥಿಂಗ್ಸು ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ತರುತ್ತೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಆಲ್.